ನಮಸ್ಕಾರ ಬಂಧುಗಳೇ, ಗ್ರಾಮ ಪಂಚಾಯಿತಿ ನೌಕರರ ಸ್ಥಿತಿಗತಿಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ. ಬಂಧುಗಳೇ, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸರ್ಕಾರದ ಯೋಜನೆಗಳನ್ನು ಹಳ್ಳಿಯ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಆದರೂ ಅವರಿಗೆ ಸಿಗಬೇಕಾದ ಸೌಲಭ್ಯಗಳು ಈ ವಿಷಯದಲ್ಲಿ ತಾರತಮ್ಯ ಇರುವುದರಿಂದ ನಿಜವಾಗಿ ಕಂಡುಬಂದಿದೆ. ಸಿಬ್ಬಂದಿಗಳು ವರ್ಗೀಕರಣ ಪ್ರಕಾರ ಪಂಚಾಯಿತಿಯಲ್ಲಿ ಕೆಲಸ ಮಾಡುವವರನ್ನು ಪ್ರಮುಖವಾಗಿ 2 ಗುಂಪುಗಳಾಗಿ ನೋಡಬಹುದಾಗಿದೆ. ಸರ್ಕಾರಿ ನೌಕರರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ರಾಜ್ಯ ಸರ್ಕಾರದಿಂದ ನೇಮಕಗೊಂಡಿರುತ್ತಾರೆ. ಇವರಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಿಗುತ್ತವೆ. ಸ್ಥಳೀಯ ಸಿಬ್ಬಂದಿಗಳಾದ ಕಂಪ್ಯೂಟರ್ ಆಪರೇಟರುಗಳು, ಬಿಲ್ ಕಲೆಕ್ಟರ್ಗಳು, ಪಂಪ್ ಆಪರೇಟರ್ಗಳು, ಕಾವಲುಗಾರರು ಮತ್ತು ಸ್ವಚ್ಛತಾ ಕಾರ್ಮಿಕರು ಇವರನ್ನು ಪಂಚಾಯಿತಿಯಲ್ಲಿ ನೇಮಿಸಿಕೊಳ್ಳುವುದರಿಂದ ಇವರಿಗೆ ಸರ್ಕಾರಿ ನೌಕರರು ಮಾನ್ಯತೆ ಸಿಗುವುದು ಬಹಳ ಕಷ್ಟವಾಗಿದೆ. ಈಗ ಪ್ರಮುಖ ಸಮಸ್ಯೆಗಳು ಏನಪ್ಪ ಅಂದರೆ, ಗೌರವಧನ ಆಧಾರಿತ ಕೆಲಸ. ಅನೇಕ ಸಿಬ್ಬಂದಿಗಳು ಕೇವಲ ಗೌರವಧನ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದಾರೆ. ಇವರಿಗೆ ಸರ್ಕಾರಿ ವೇತನ ಶ್ರೇಣಿ ಅನ್ವಯ ಆಗುವುದಿಲ್ಲ. ಸೇವೆಯ ಭದ್ರತೆ. ಇವರು ನೇರವಾಗಿ ರಾಜ್ಯ ಸರ್ಕಾರದ ಅಧೀನಕ್ಕೆ ಬರದೇ ಇರುವುದರಿಂದ ನಿವೃತ್ತಿ ನಂತರದ ಪಿಂಚಣಿ ಅಥವಾ ಇತರ ಭತ್ಯೆಗಳು ಇವರಿಗೆ ದೊರೆಯುತ್ತಿಲ್ಲ. ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂದು ಹೇಳುತ್ತದೆ ಸರ್ಕಾರ. ಆದರೆ ಪಂಚಾಯಿತಿಯು ಪೂರ್ಣ ಜವಾಬ್ದಾರಿ ಇವರ ಮೇಲೆ. ಸರ್ಕಾರಿ ನೌಕರರಿಗೆ ಸಿಗುವ ವೇತನಕ್ಕೂ ಇವರಿಗೂ ಸಿಗುವ ಮೊತ್ತಕ್ಕೂ ದೊಡ್ಡ ವ್ಯತ್ಯಾಸವಿದೆ. ಇತ್ತೀಚಿನ ವರ್ಷಗಳಲ್ಲಿ ಗ್ರಾಮ ಪಂಚಾಯಿತಿ ನೌಕರರು ಸಂಘಟಿತರಾಗಿ ಉಗ್ರ ಹೋರಾಟಗಳನ್ನು ಮಾಡುತ್ತಿದ್ದಾರೆ. ಈ ಹೋರಾಟಗಳ ಫಲವಾಗಿ ಕೆಲವು ಬದಲಾವಣೆಗಳು ಆಗಿವೆ. ವೇತನ ಹೆಚ್ಚಳ. ಕಾಲಕಾಲಕ್ಕೆ ಸರ್ಕಾರವು ಸಿಬ್ಬಂದಿಗಳ ಗೌರವಧನವನ್ನು ಹೆಚ್ಚಿಸುತ್ತಿದೆ. ಸೇವಾ ವಿಲೀನ. ಅನೇಕ ಸಿಬ್ಬಂದಿಗಳು ತಮ್ಮನ್ನು ಸರ್ಕಾರದ ಇಲಾಖೆಗಳಿಗೆ ವಿಲೀನಗೊಳಿಸಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. ಸಾಮಾಜಿಕ ಭದ್ರತೆ. ಇತ್ತೀಚೆಗೆ ಕೆಲವು ರಾಜ್ಯಗಳಲ್ಲಿ ಪಂಚಾಯಿತಿ ನೌಕರರಿಗೂ ಇಪಿಎಫ್ ಮತ್ತು ವಿಮಾ ಸೌಲಭ್ಯಗಳನ್ನು ನೀಡಲು ಕ್ರಮ ಕೈಗೊಳ್ಳಲಾಗುತ್ತದೆ. ಏನೇ ಆದರೂ ಗ್ರಾಮ ಪಂಚಾಯಿತಿ ನೌಕರರು ಕಾಯಂ ನೌಕರರು ಎಂದು ಪರಿಗಣಿಸುವವರೆಗೆ ನೌಕರರು ಸಂಘಟಿತರಾಗಿ ಉಗ್ರ ಹೋರಾಟಗಳನ್ನು ಮಾಡಬೇಕಾಗಿ ಬಂದಿದೆ. ಸಿಬ್ಬಂದಿಗಳಿಗೆ ಕನಿಷ್ಠ ವೇತನ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಅತ್ಯಗತ್ಯವಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನನ್ನನ್ನು ಫಾಲೋಅಪ್ ಮಾಡಿ ಎಂದು ಹೇಳುತ್ತಾ, ಬಂಧುಗಳೇ, ಮತ್ತೊಂದು ವಿಡಿಯೋಗಳೊಂದಿಗೆ ತಮ್ಮ ಮುಂದೆ ಹಾಜರಾಗುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.